ಬೇಕಾದ್ರೆ ಯಾವ ಚಿಕ್ಕ ಚಿಕ್ಕ ಹೋಟ್ಲಿದ್ರು ನನಗೆ ಐ ಲೈಕ್ ಸ್ಟಾಪಿಂಗ್ ದರ್ ಈಟಿಂಗ್ ಇಡ್ಲಿ. ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ. ಇನ್ನೊಂದು ಬಂದ್ಬಿಟ್ಟು ಅಲ್ಗೂರ್ ಅಂತ ಒಂದು ಊರಿದೆ, ಅಲ್ಲಿ ಚಿಬ್ಲಿ ಇಡ್ಲಿ ಅಂತ ಸಿಗುತ್ತೆ. ಬಾಬು ಅಣ್ಣ ಹೋಟ್ಲ್ ಅಂತ ಒಂದು ಚಿಬ್ಲಿ ಇಡ್ಲಿ ಮಾಡ್ತಾರೆ, ತುಂಬ ಅದ್ಭುತವಾಗಿರುತ್ತೆ. ಅದು ಏನಂತೀವಿ ಅಮೃತ ಥರ ಇರುತ್ತೆ. ಅಲ್ಲಿ ಏನು ಮಾಡಲ್ಲ, ಅಲ್ಲಿ ಬರೀ ಇಡ್ಲಿ, ವಡೆ, ಮಸಾಲೆ ವಡೆ, ಚಿಕ್ಕ ಮಿನಿ ದೋಸೆ, ಚಿತ್ರಾನ್ನ. ಬಟ್ ಆ ಇಡ್ಲಿ ಮಾಡ್ತಾರೆ, ಆ ಇಡ್ಲಿ ಹೋಗ್ಬೇಕಾದ್ರೆ ಓ ಮೈ ಗಾಡ್, ಸ್ವರ್ಗಕ್ಕೆ ಮೂರೇಗೇಣು ಅಂತಾರೆ ಅದಕ್ಕೆ. ಶಿವಣ್ಣ ನಂಗೆ ಹಸುತ್ತಾ ಇದೆ ಶಿವಣ್ಣ ಇವಾಗ. ಇಲ್ಲ, ತುಂಬ ಚೆನ್ನಾಗಿದೆ, ವೆರಿ ವೆರಿ ನೈಸ್ ಇಡ್ಲಿ. ಜೋಕ್ಸ್ ಅಸೈಡ್, ಥ್ಯಾಂಕ್ಸ್ ಫಾರ್ ಆಲ್ ದಿ ಅಪ್ಡೇಟ್. ವಿಲ್ ಡೆಫಿನೆಟ್ಲಿ ಟ್ರೈ ಸಿನ್ಸ್ ಇಟ್ ಇಸ್ ಜಸ್ಟ್. ನಾನು ನಿಮಗೆ ಒಂದು ಪಾಸಿಟಿವ್ ಸ್ಟೋರಿ ಹೇಳಕ್ಕೆ ಬಂದಿದ್ದೀನಿ. ಆ ಪಾಸಿಟಿವ್ ಸ್ಟೋರಿ ಅಂದರೆ, ನಿಮಗೆ ವೀಕೆಲ್ಲ ಕೆಲಸ ಮಾಡಿ ಸುಸ್ತಾಗಿದ್ದರೆ ನೀವು ಒಂದು ಒಳ್ಳೆ ಊಟ ತಿನ್ನಬೇಕು ಅಂತಿದ್ರೆ, ಅಥವಾ ಒಳ್ಳೆ ಇಡ್ಲಿನೋ ದೋಸೆನೋ ಏನಾದರೂ ತಿನ್ನಬೇಕು ಅಂತಿದ್ರೆ ಈ ಬಾಬು ಹೋಟೆಲ್ಗೆ ಬರಬೇಕು. ಬಾಬು ಹೋಟೆಲ್ ಎಲ್ಲಿದೆ ಅಂತ ಪ್ರಶ್ನೆ ಆಗ್ತಿದೆಯಾ? ಈ ಬಾಬು ಹೋಟೆಲ್ ಇರೋದು ಚನ್ನಪಟ್ಟಣದಿಂದ ಮುಂದೆ ಬಂದರೆ ಹಲಗೂರು ಅಂತ ಇದೆ. ಹಲಗೂರಿನಲ್ಲಿ ಬಾಬು ಹೋಟೆಲ್ ಇದೆ. ಆ ಬಾಬು ಹೋಟೆಲ್ ಶೆಡ್ನಲ್ಲಿದೆ ನೋಡಿ, ಇದು ಶೆಡ್ನಲ್ಲಿರೋದು. ಆದರೆ ಈ ಹೋಟೆಲ್ಗಳಿಗೆ ಸೆಲೆಬ್ರಿಟಿಗಳೇ ಹುಡ್ಕೊಂಡು ಬರ್ತಾರೆ. ಶಿವರಾಜ್ ಕುಮಾರ್ ಅಂತವರು ಕಳೆದ 2 ವರ್ಷದಲ್ಲಿ 5 ಬಾರಿ ಈ ಹೋಟೆಲ್ಗೆ ಬಂದಿದ್ದಾರೆ. ಈ ಹೋಟೆಲ್ನ ವಿಶೇಷ ಏನಂದರೆ, ಬಾಬು ಅವರು, ಇಲ್ಲಿನ ಮಾಲೀಕರು, ಅವರು ತಮ್ಮ ಗ್ರಾಹಕರನ್ನ ಬಹಳ ಪ್ರೀತಿಯಿಂದ ರಿಸೀವ್ ಮಾಡಿ ಅವ್ರಿಗೆ ಒಂದು ವೇಳೆ ಊಟ ಸಿಕ್ಕಲಿಲ್ಲ ಅಂದರೂ ಬೇರೆ ಕಡೆಯಿಂದ ತರಿಸ್ಕೊಡುವಂತಹ ಒಂದು